ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಭಾರಿ ಮಳೆ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ಸಿಲಿಕಾನ್ ಸಿಟಿ ಜನರು. ಬೆಂಗಳೂರು ಉಸ್ತುವಾರಿ ಸಚಿವರು ಡಿಕೆ ಶಿವಕುಮಾರ್ ಅವರು ಕಾಣಿಸ್ತಾ ಇಲ್ಲ, ಕಣ್ಮರೆಯಾಗಿದ್ದಾರೆ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರು, ಜಲಸಂಪನ್ಮೂಲ ಸಚಿವರು, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಆದಂತ ಡಿಕೆ ಶಿವಕುಮಾರ್ ಅವರು ಎಲ್ಲಿ ಹೋಗಿದ್ದಾರೆ? ಬೆಂಗಳೂರು ಮಳೆ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಸಾಕಪ್ಪ ಸಾಕು ಅನ್ನುವಷ್ಟು ಮಟ್ಟಿಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಅತ್ತ ಡಿಕೆ ಶಿವಕುಮಾರ್ ಅವರು ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೊಸಪೇಟೆಯಲ್ಲೇ ಟಿಕಾಣಿಯನ್ನ ಹೊಡಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲ ಒಂದು ಕಡೆ ಸರ್ಕಾರದ 2 ವರ್ಷದ ಸಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾವೇಶದ ಸಿದ್ಧತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ನಿರತರಾಗಿದ್ದಾರೆ. ಪಾಪ ಬೆಂಗಳೂರಿನ ಕಡೆ ಗಮನ ಹರಿಸೋದಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಉಸ್ತುವಾರಿ ಸಚಿವರೇ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಹೇಗೆ? ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂತ ಕನಸನ್ನ ಬೇರೆ ಇಟ್ಕೊಂಡಿದ್ದಾರೆ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಬೆಂಗಳೂರು ಆಗ್ತಿದೆ. ಇಲ್ಲಿ ಸಿಲಿಕಾನ್ ಸಿಟಿ ಜನರ ಗೋಳು ಕೇಳೋರು ಯಾರು? ಹಾಗಿದ್ರೆ ಅಧಿಕಾರಿಗಳ ಮೇಲೆ ಎಲ್ಲ ಜವಾಬ್ದಾರಿಯನ್ನ ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕಾರಿಗಳನ್ನ ನಂಬ್ಕೊಂಡು ಕೈ ಕಟ್ ಕುತ್ಕೋಬಿಟ್ರ ಡಿಕೆ ಶಿವಕುಮಾರ್ ಅವರು 2 ಹುದ್ದೆಯನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಚರ್ಚೆ ಬರ್ತಾ ಇದೆ. ನಗರಾಭಿವೃದ್ಧಿ ಸಚಿವರಿದ್ದಾರೆ, ಜಲಸಂಪನ್ಮೂಲ ಸಚಿವರಿದ್ದಾರೆ, 2 ಸಚಿವ ಸ್ಥಾನ ಇದೆ, ಇನ್ನೊಂದು ಉಪಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಭಾರ ಆಗ್ತಿದ್ರೆ ಬೇರೆಯವ್ರಿಗಾದ್ರೂ ಕೊಡಬೇಕು. ಆದ್ರೆ ಈ ನಡೆ ಗಮನಿಸಿದ್ರೆ ನಿಜ ಆಗ್ತಾ ಇದೆ ಅನ್ನುವಂತ ಅನುಮಾನ ಉಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಹುದ್ದೆಗಳೇ ಹೊರೆ ಆಗ್ತಿದೆ ಅನ್ನುವಂಥದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ನೋಡಿ, ಸಿಲಿಕಾನ್ ಸಿಟಿ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಸಿಟಿ ಆಗಿ ಹೋಗ್ಬಿಟ್ಟಿದೆ. ಗಮನಿಸೋದಾದ್ರೆ ಎಷ್ಟು ಉಗಿದ್ರು ಕೂಡ ಬಿಬಿಎಂಪಿಗೂ ಮಾನ ಮರ್ಯಾದಿಲ್ಲ, ಸರ್ಕಾರಕ್ಕೂ ಕೂಡ ಮಾನ ಮರ್ಯಾದಿಲ್ಲ. ಯಾಕಂದ್ರೆ ಜನರು ಯಾವ ಮಟ್ಟಿಗೆ ಜೀವನ ಸಾಗಿಸ್ತಾ ಇದ್ದಾರೆ ಅಂತಂದ್ರೆ ಬಿಬಿಎಂಪಿ ಎಲೆಕ್ಷನ್ ಕರೀತಾ ಇಲ್ಲ, ಇದ್ರ ನಡುವೆ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದನ್ನ ತಂದ್ರು, ಅಧಿವೇಶನದಲ್ಲಿ ಮಂಡಿಸಿದ್ರು. ಇರುವಂತ ವಾರ್ಡ್ಗಳನ್ನ ಈಗ ಮತ್ತಷ್ಟು ವಿಸ್ತರಿಸಲಾಗ್ತಾ ಇದೆ. 400 ವಾರ್ಡ್ಗಳಾಗಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು. ಇನ್ನ ಅದಾದ ನಂತರವಾಗಿ ವಾರ್ಡ್ಗಳ ವಿಚಾರವಾಗಿ ಕಾರ್ಪೊರೇಟ್ ಎಲೆಕ್ಷನ್ ಬಗ್ಗೆ ಡಿಕ್ಲೇರ್ ಮಾಡಬೇಕು. ಅತಿ ಶೀಘ್ರದಲ್ಲೇ ಎಲೆಕ್ಷನ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿ ಪ್ರತಿ ವರ್ಷ ಬಜೆಟ್ ಗಳನ್ನ ಮಂಡಿಸುತ್ತಲ್ಲ ಬಿಬಿಎಂಪಿ. ಕೋಟಿ ಹಣ ಏನ್ ಮಾಡ್ತಾ ಇದೆ? ಬಿಬಿಎಂಪಿ ಮಂಡಿಸೋದೇ ಬಜೆಟ್ ಅನ್ನ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ. ಯಾವ ಭಾಗ ಅಭಿವೃದ್ಧಿ ಆಗೋದಕ್ಕೆ ಉದಾಹರಣೆಯನ್ನ ಕೊಡಬಹುದಿತ್ತಲ್ಲ ಡಿಕೆ ಶಿವಕುಮಾರ್ ಅವರು. ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಕರೆಕ್ಟ್ ಆಗಿ ಮಾಡಿದ್ದಾರೆ. ನೋಡಿ, ಟಿವಿಲಿ ಗಮನಿಸ್ತಾ ಇರಬಹುದು ನೀವು. ಬೆಂಗಳೂರಿನ ಯಾವ ರೀತಿಯಾಗಿ ಜನರೆಲ್ಲರೂ ಕೂಡ ಈಗ ಕೆಲವೊಂದಿಷ್ಟು ಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಬಿಟ್ಟಿದ್ದಾರೆ. ಆ ರೀತಿಯ ಪರಿಸ್ಥಿತಿ. ದ್ವಿಚಕ್ರ ವಾಹನ, 4 ಚಕ್ರದ ವಾಹನ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಮನೆ ಒಳಗಡೆ ನೀರು ನುಗ್ಗಿದೆ. ಸಾಕಷ್ಟು ಜನ ಮನೆಯನ್ನ ಬಿಟ್ಟು ಬೇರೆ ಭಾಗಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ರಾಜಕಾಲುವೆಗಳು ಒತ್ತುವರಿಯಾಗಿದೆ. ಕೆರೆಗಳ ನಗರಿ ಅಂತ ಕರೆಸ್ಕೊಳ್ತಾ ಇದ್ದಂತ ಬೆಂಗಳೂರು ಕೆರೆಯಲ್ಲೇ ಮುಳುಗೋಗಿದೆ. ನಾಡ ಪ್ರಭು ಕೆಂಪೇಗೌಡರು ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತಂದ್ರೆ, ಬೆಂಗಳೂರಿನ ಸುತ್ತಮುತ್ತ ಕುಡಿಯೋದಕ್ಕೆ ನೀರು ಸರಿಯಾಗಿ ಸಿಗ್ಲಿ, ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತಹ ವಿಚಾರವಾಗಿ ಕೆಂಪೇಗೌಡರು ಕೆಲವೊಂದಿಷ್ಟು ವಿಚಾರವಾಗಿ ಆ ಭಾಗದಲ್ಲಿ ಕೆರೆಯನ್ನ ಕಟ್ಟಿಸಿದ್ರು. ಈಗ ಇಡೀ ಬೆಂಗಳೂರೇ ಫುಲ್ ಕೆರೆ ಅಂತ ಹೋಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬೆಂಗಳೂರನ್ನ ಗಮನಿಸ್ತಾನೆ ಇದೀವಿ. ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರೇ ಮುಳುಗೋಗುತ್ತೆ. ರಾತ್ರಿಯಿಂದ ಬೆಳಗ್ಗೆವರೆಗೂ ಸುರಿದಂತ ಮಳೆ ಬೆಂಗಳೂರನ್ನೇ ಮುಳುಗುವ ಸ್ಥಿತಿಯಲ್ಲಿ ತಂದಿರಿಸಿದೆ. ಎಲ್ಲೋ ಒಂದ್ ಕಡೆ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಸ್ವಿಮ್ಮಿಂಗ್ ಪೂಲ್ ಬೆಂಗಳೂರು ಆಗಿ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸ್ವಲ್ಪ ನಿನ್ನೆ ಸುರಿದಿರ್ತಕ್ಕಂತ ಮಳೆಯಿಂದ ಬೆಂಗಳೂರಿನ ಜನತೆ ತತ್ತರಿಸಿರ್ತಕ್ಕಂಥದ್ದು. ಒಂದ್ ಕಡೆ ಹಲವಾರು ಕಾಲೋನಿಗಳಲ್ಲಿ ಕೂಡ ನೀರು ತುಂಬಿರ್ತಕ್ಕಂಥದ್ದು, ಮನೆಗಳಿಗೂ ಕೂಡ ನುಗ್ಗಿರುವಂತದ್ದು, ಲೇಔಟ್ಗಳಿಗೂ ಕೂಡ ನೀರು ನುಗ್ಗಿದೆ. ಪ್ರಮುಖವಾಗಿ ಶಾಂತಿನಗರದ ಬಸ್ ಡಿಪೋದಲ್ಲೂ ಕೂಡ ಬಸ್ಗಳನ್ನು ಕೂಡ ಬೆಳಿಗ್ಗೆ ಸಿಬ್ಬಂದಿಗಳು ಬಂದಂತ ಸಂದರ್ಭದಲ್ಲಿ ಹೊರಗೆ ಹಾಕ್ಲಿಕ್ಕೂ ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಕಡೆ ಇದೀಗ ಅಧಿಕಾರಿಗಳು ಒಂದಿಷ್ಟು JCBಗಳನ್ನ ಕಳಿಸೋದಾಗಿರ್ಬೋದು, ಆ ನೀರನ್ನ ಹೊರ ಹಾಕೋದಾಗಿರ್ಬೋದು, ಅವುಗಳನ್ನ ಈಗ ಹಿಂದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡ್ಬೇಕಾಗಿರ್ತಕ್ಕಂತ ಕಾರ್ಯವನ್ನ ಈಗ ಮಾಡ್ಲಿಕ್ಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ಸುರಿದಿರ್ತಕ್ಕಂತ ಮಳೆಯಿಂದ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕೂಡ ಒಂದಿಷ್ಟು ಇಡೀ ರಾತ್ರಿ ಕೂಡ ಮನೆಗಳಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಸಾಕಷ್ಟು ಒಂದ್ ಕಡೆ ಅವರ
ಒಂದಿಷ್ಟು ನಿದ್ದೆ ಆಗಿರ್ಬೋದು ಅಥವಾ ಜನರ ಒಂದು ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಎಲ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಕೆಲವೊಂದಿಷ್ಟು ಲೇಔಟ್ಗಳಲ್ಲಿ ನೀರು ನುಗ್ಗುತ್ತೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ಇದೆ. ಮತ್ತೆ ಕೆಲವೊಂದಿಷ್ಟು ಏರಿಯಾಗಳು ಶಾಂತಿನಗರ ಆಗಿರ್ಬೋದು, NR ಕಾಲೋನಿ ಆಗಿರ್ಬೋದು, ಸಾಕಷ್ಟು ಕಡೆ ನೀರು ನುಗ್ಗುವಂತಹ ಎಲ್ಲಾ ಒಂದು ಲಕ್ಷಣಗಳು ಅಥವಾ ಎಲ್ಲಾ ಅಲ್ಲಿ ಪರಿಸ್ಥಿತಿ ಎಲ್ಲಾ ಅಧಿಕಾರಿಗಳಿಗೂ ಗೊತ್ತಿದ್ರು ಸಹಿತ ಅದನ್ನ ನಿರ್ಲಕ್ಷ್ಯ ವಹಿಸುವ ಮುಖಾಂತರ ನಿನ್ನೆ ಸುರಿದಿರ್ತಕ್ಕಂತ ಮಳೆಯಿಂದ ಇಡೀ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಇರ್ತಕ್ಕಂಥ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಬೆಂಗಳೂರಿನ ಜನತೆ ಸರ್ಕಾರದ ವಿರುದ್ಧವಾಗಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ರೂಪ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಹೂಗಾರ್. ನೋಡಿ, ಒಂದ್ ಕಡೆ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದೆ. ಗ್ಯಾರಂಟಿ ಸರ್ಕಾರ, ಬಡವರ ಪರವಾಗಿರುವಂತಹ ಸರ್ಕಾರ ಅನ್ನುವಂತಹ ಒಂದು ಟ್ಯಾಗ್ಲೈನ್ ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬರೀ ಇಂತಹದ್ದೇ ಅವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮಳೆ ಬಂದ್ರೆ ಈ ತರ ಅವಾಂತರ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಇದು ಹೊಸದಾಗಿ BBMP ಗೊತ್ತಿಲ್ಲ. ಹಿಂದಿನಿಂದಲೂ ಕೂಡ BBMPಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ರಾಜಕಾಲುವೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನುವ ವಿಚಾರ ಗೊತ್ತಿದೆ BBMPಗೆ. ಮೇಲ್ನೋಟಕ್ಕೆ ಜನರ ಕಣ್ಣೊರೆಸುವಂತ ವಿಚಾರವಾಗಿ ಕೇವಲ ಆ ಕ್ಷಣಕ್ಕೆ ಮಾತ್ರ ಆಕ್ಷನ್ ತೆಗೆದುಕೊಳ್ತಿದ್ಯಾ BBMP. ಹಾಗಿದ್ರೆ ಜನ ಏನ್ ಮಾಡ್ಬೇಕು? ಟ್ಯಾಕ್ಸ್ ಕಟ್ತಿಲ್ವಾ? ನಾವು ಬೆಂಗಳೂರಲ್ಲಿ ಇಟ್ಕೊಂಡು ಪ್ರತಿ ಒಂದಕ್ಕೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಿದೀವಿ. ಹೆಗ್ಗಳಿಕೆಯಿಂದ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಾ ಇರುವಂತಹ ರಾಜ್ಯ ನಮ್ಮ ಕರ್ನಾಟಕ, ಅದು 2ನೇ ಸ್ಥಾನದಲ್ಲಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ, ಕೇಂದ್ರ ಸರ್ಕಾರದಿಂದ ನಮಗೆ ಸರಿಯಾದ ಮಟ್ಟದಲ್ಲಿ ಹಣ ಬರ್ತಿಲ್ಲ ಅಂತ. ಹಾಗಾದ್ರೆ BBMP ಅವರು ಈಗ ಪ್ರತಿ ಬಾರಿ ಕೂಡ ಬಜೆಟ್ ಮಂಡಿಸ್ಕೊಂಡಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಂಗಳೂರೇ ಫುಲ್ ನೀರ್ಮಯ ಆಗಿ ಹೋಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಾವು ಯಾರನ್ನ ಕೇಳಬೇಕು? ಕೇಂದ್ರ ಸರ್ಕಾರನ ಕೇಳೋದಕ್ಕಾಗತ್ತಾ? ಸರ್ಕಾರವನ್ನೇ ಪ್ರಶ್ನೆ ಮಾಡಬೇಕು, BBMPಯನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾವಿಲ್ಲಿ ನಾವು ಕಟ್ಟುವಂತ ಟ್ಯಾಕ್ಸ್ ಎಲ್ಲಿ ಹೋಗಿದೆ? ಬೆಂಗಳೂರಿನಿಂದ ಮಿನಿಮಮ್ ಅಂದ್ರೆ ಎಷ್ಟು ಕೋಟಿ ಟ್ಯಾಕ್ಸ್ ಹೋಗ್ತಾ ಇದೆ ಸರ್ಕಾರಕ್ಕೆ? ಸೊ ಪ್ರಮುಖವಾಗಿ ಇದ್ರ ಬಗ್ಗೆ ಗಮನ ಹರಿಸೋದಕ್ಕಾಗುತ್ತೆ, ಆದ್ರೆ ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ಸುರಿದಿರುವಂತಹ ಮಳೆ, ವಿವಿಧ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿದಿದೆ. ಸುಮಾರು 10 ವರ್ಷದ ನಂತರ ಅತಿ ಹೆಚ್ಚಾಗಿ ಮಳೆ ಆಗಿರುವಂತದ್ದು. ಏನ್ ಮಾಡ್ಬೇಕು ಜನರು? ಅಪಾರ್ಟ್ಮೆಂಟ್ ಗಳಲ್ಲಿ ನೋಡಿ, ಎಲ್ರು ಬೆಂಗಳೂರಿಗೆ ಬರುವಂತದ್ದು ಸುಖಮಯ ಜೀವನವನ್ನ ಸಾಧಿಸೋದಕ್ಕಲ್ಲ, ಒಂದು ಜೀವನವನ್ನ ಆಧರಿಸಿ ಆಗಿ ಯಾವುದೋ ಒಂದು ಕೆಲಸ ಸಿಗುತ್ತೆ ಅನ್ನುವಂತ ವಿಚಾರವಾಗಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನಲ್ಲಿ ನೆಲೆ ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ದೈತ್ಯಾಕಾರದ ಕಂಪನಿಗಳು ಅಂತ ಕರೆಸ್ಕೊಳ್ಳುವಂತ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಸಾಕಷ್ಟು ಕಂಪನಿಗಳು ಬೆಂಗಳೂರಿನಲ್ಲಿ ಬಂಡವಾಳವನ್ನ ಹೂಡ್ಕೊಂಡು ಈಗಾಗಲೇ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನ್ ಕೊಟ್ಟಿದ್ದಾರೆ? ಈ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು, ಚರಂಡಿ ಕ್ಲೀನ್ ಇಲ್ಲ, ರಸ್ತೆಗಳು ಸರಿ ಇಲ್ಲ. ಈ ಕಡೆ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡ್ಕೊಡೋದ್ರೆ ಆ ಕಡೆ BWSSB ಅವ್ರು ಬಂದ್ಬಿಟ್ಟು ಪೈಪ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆಗಿದ್ದಾರೆ. ಬೆಸ್ಕಾಂ ಅವ್ರು ಬಂದ್ಬಿಟ್ಟು ವೈರ್ ಹಾಕ್ಬೇಕು ಅಂತ ಆಗಿದ್ದಾರೆ. ಫೋನ್ ಸರಿ ಮಾಡ್ಬೇಕು ಅಂತ ಆಗಿದ್ದಾರೆ. ಯಾರನ್ನ ಕೇಳಬೇಕಾಗಿದ್ರೆ ನಾವು? BBMP ಇಲ್ಲ, ನಾವು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ಕಲ್ಪಿಸಿದೀವಿ, ನಿಮ್ಮ ಭಾಗದಲ್ಲಿ ಏನಾದ್ರೂ ರೋಡ್ಗಳು ರಸ್ತೆಗಳು ಸರಿ ಇಲ್ಲ ಅಂದ್ರೆ, ಗುಂಡಿಗಳಿದ್ರೆ ತಿಳಿಸಿ, ನಾವು ಬಂದು ಮುಚ್ಚುತ್ತೀವಿ ಅಂತ. ಬಂದು ಮಣ್ಣು ಹಾಕೋಕ್ ಇವರೇ ಬೇಕೇನೋ? ಇವತ್ತು ರಾತ್ರಿ ಬಂದ್ಬಿಟ್ಟು ಮಣ್ಣು ಹಾಕಿದ್ರೆ ಬೆಳಗ್ಗೆ ಬಂದ್ಬಿಟ್ಟು ಕಿತ್ಕೊಂಡು ಹೋಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಜನ ಜೀವನ ನಡೆಸ್ತಿದ್ದಾರೆ. ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೋ, ಎಷ್ಟು ಜನ ಸಾವನ್ನಪ್ಪಿದ್ದಾರೋ ಗೊತ್ತೇ ಇಲ್ಲ. ಬಸ್ ಸ್ಟ್ಯಾಂಡ್ ರೀ, ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ನೋಡಿ. ಅಲ್ಲಿರುವಂತ ಬಸ್ ಸ್ಟ್ಯಾಂಡ್ ಅಲ್ಲೇ ಸಂಪೂರ್ಣವಾಗಿ ನೀರುಮಯ ಆಗೋಗ್ಬಿಟ್ಟಿದೆ. ಈ ಕೋರ್ಮಂಗ್ಲ ಸೈಡ್ ಹೋಗುವಂತದ್ದು, ಈ ಶಾಂತಿನಗರದಲ್ಲಿ ಗಮನಿಸಿರಬಹುದು, ಅಲ್ಲೆಲ್ಲಾ ಕೂಡ ಡಿಪೋದಲ್ಲಿ ನೀರು ನಿಂತ್ಕೊಂಡಿದೆ, ಮನೆಗಳಿಂದ ನುಗ್ಗಿದೆ. ಇನ್ನೇನ್ ಹೇಳ್ಬೇಕು ಈ ವಿಚಾರವಾಗಿ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. DK ಶಿವಕುಮಾರ್ ಅವರ ವಿರುದ್ಧ ಟ್ವೀಟ್ ಮಾಡಿ JDS ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ JDS BJP ಅವರೆಲ್ಲ ಇದೇ ರೀತಿ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೂ BBMP ಎಲೆಕ್ಷನ್ ಮಾಡ್ಲಿಲ್ಲ, ನೀವು ಮಾಡ್ಲಿಲ್ಲ, ನಾವು ಗ್ರೇಟರ್ ಬೆಂಗಳೂರು ಮಾಡ್ತಿದೀವಿ, ನಾವು ಮಾಡ್ತೀವಿ ಅಂತ ಒಂದ್ ಕಡೆ ಕೊಚ್ಕೊಳ್ತಾರೆ ಬಡಾಯಿಯನ್ನ. ಸೊ ಈಗ DK ಶಿವಕುಮಾರ್ ಅವರ ವಿರುದ್ಧ JDS ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಏನಂತ? ಬೆಂಗಳೂರು ಉಸ್ತುವಾರಿ ಸಚಿವರಾಗೋದಕ್ಕೆ DK ಶಿವಕುಮಾರ್ ಅವರು ನಾಲಾಯಕ್ ಅಂತ. ಬ್ರ್ಯಾಂಡ್ ಬೆಂಗಳೂರು ಬರೀ ಹೆಸರಿಗಷ್ಟೇ ಅಂತ JDS ಹೇಳ್ತಾ ಇರುವಂತದ್ದು. DCM ಆಗಿ ಬೆಂಗಳೂರು ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಶೂನ್ಯವಾಗಿದೆ. ಅಫ್ಕೋರ್ಸ್ ಗಮನಿಸ್ತಾ ಇರಬಹುದು, ಕೇವಲ DCM DK ಶಿವಕುಮಾರ್ ಅವರು ಸಮಾವೇಶ ಅನ್ನುವಂಥದ್ದು, ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಮನ ಹರಿಸುವಂತದ್ದನ್ನ ಬಿಟ್ಟು ಸ್ವಲ್ಪ ಬೆಂಗಳೂರು ಕಡೆಗೂ ಗಮನ ಕೊಡಬೇಕಾಗಿದೆ. ನಾವಿಲ್ಲಿ ಸಚಿವರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ, ಯಾಕಂದ್ರೆ ಉಸ್ತುವಾರಿ ಅಂತ ನೇಮಕ ಮಾಡಿರುವಂತದ್ದು ನಿಮ್ಮನ್ನೇ.